ಜೈ ಶ್ರೀಕೃಷ್ಣ. ಹರಿಕಥಾಮೃತ ಸಾರದ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಹರಿಕಥಾಮೃತ ಸಾರದಲ್ಲಿ 22ನೇ ಸಂಧಿ ಸಕಲ ದುರಿತ ನಿವಾರಣಾ ಸಂಧಿಯಲ್ಲಿ ತಮಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ. ರೆಡಿ ಇದ್ದೀರಾ? ತಮ್ಮ ಹೆಸರು ಹೇಳಬೇಕು. ಹರಿ ಶ್ರೀನಿವಾಸ. ನಾನು ಪುಷ್ಪ ವಿಜೇಂದ್ರ ಅಂತ. ಪುಷ್ಪ ವಿಜೇಂದ್ರ. ಎಲ್ಲಿ ಇರುತ್ತಾವೆ? ಇಲ್ಲಿ ನಾನು ಮತ್ತಿಕೆರೆನಲ್ಲೇ ಇರೋದು. ಮಾಧ್ವ ಮಹಿಳಾ ಮಂಡಳಿಯಿಂದ ನಾನು ಬಂದಿದ್ದೀನಿ. ಓಕೆ ಓಕೆ, ರಥೋತ್ಸವ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ? ಹಾಂ, ಈಗ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡೋಣ. ಮಾಡೋಣ. ಪ್ರಾಣಹಿಂಸಕ ಲುಬ್ಧಕನು ಯಾರು? ಪ್ರಾಣಹಿಂಸಕ ಲುಬ್ಧಕನು ಯಾರು? ವ್ಯಾಸ ಮಹರ್ಷಿ. ಪ್ರಾಣಹಿಂಸಕ ವಾಲ್ಮೀಕಿ ಮಹರ್ಷಿ. ವಾಲ್ಮೀಕಿ ಮಹರ್ಷಿ. ಹಾಂ, ಏನು ಇಲ್ಲಿ ಹೇಳ್ತಾರೆ? ಯಾಕೆ ವಾಲ್ಮೀಕಿ ಮಹರ್ಷಿ ಅಂತ ಹೇಳಿದ್ರೆ ಇಲ್ಲಿ ಅವನು ಬೇಡ ಆಗಿದ್ದ. ಹೌದು, ಬೇಡನು ಮಹಾಪಾಪಗಳನ್ನು ಮಾಡಿದ್ದೇ ಬೇಡ ಅಲ್ವಾ? ಮಹಾಪಾಪಗಳನ್ನು ಮಾಡಿ ಅವರು ಏನಂದರೆ ವಾಲ್ಮೀಕಿ ಮಹರ್ಷಿ ಪ್ರಾಣಹಿಂಸಕರಾಗಿ ಲುಬ್ಧಕರು ಅಂತ ಕೇಳಿದಾಗ ಅವರು ಸರಿಯಾದ ಉತ್ತರ. ಇನ್ನು ಎರಡನೇ ಪ್ರಶ್ನೆ ತಮಗೆ. ಮನುಷ್ಯರಿಗೆ ಮಾನವನ್ನು ಕೊಡುವ ವಸ್ತ್ರದಲ್ಲಿನ ಪರಮಾತ್ಮನು ಏನೆಂದು ಕರೆಯಲ್ಪಡುತ್ತಾನೆ? ಇನ್ನೊಂದ್ಸಲಿ ಕೇಳ್ತೀನಿ ನೋಡಿ. ಮನುಷ್ಯರಿಗೆ ಮಾನವನ್ನು ಕೊಡಲು ಏನು ಬೇಕು? ವಸ್ತ್ರ. ಆ ವಸ್ತ್ರದಲ್ಲಿನ ಪರಮಾತ್ಮನು ಏನೆಂದು ಕರೆಯಲ್ಪಡುತ್ತಾನೆ? ಅದು ಮಾನದನ ಅಂತ ಕರೀತಾರೆ. ಮಾನದನ ಸರಿಯಾದ ಉತ್ತರ. ಯಾಕೆಂದರೆ ಅದರಿಂದನೇ ಮಾನ ಇರೋದರಿಂದ ಅದಕ್ಕೆ ದ್ರೌಪದಿಗೆ ವಸ್ತ್ರವನ್ನು ಕೊಟ್ಟನಲ್ಲ. ಅದೇ ಧ್ಯಾನ ಮಾಳ್ಪ ಸಜ್ಜನರ ಮಾನದಿಂ ಪರಿಪಾಲಿಪ. ಧ್ಯಾನ ಮಾಳ್ಪ ಸಜ್ಜನರ ಮಾನದಿಂ ಪರಿಪಾಲಿಪ. ವೇಣುಗೋಪಾಲ ಗೋವಿಂದ ವೇದ ವೇದ್ಯ ನಿತ್ಯಾನಂದ. ಶ್ರೀನಿವಾಸ ನೀನೇ ಪಾಲಿಸೋ ಶ್ರುತ ಜನಪಾಲ. ಧ್ಯಾನಲೋಲ ಶ್ರೀ ಮುಕುಂದನೇ. ಎಂದಿಗೆ ನಿನ್ನ ಪಾದಗಳ ಹೊಂದುವ ಸುಖ ಎಂದಿಗೆ ಲಭ್ಯವೋ ಮಾಧವ. ಅಂಧಕಾರಣ್ಯದಿ ನಿಂದು ತತ್ತರಿಸುವುದೇನೋ. ಅಂಧಕಾರಣ್ಯದಿ ನಿಂದು ತತ್ತರಿಸುವುದೇನೋ. ಬಂದು ಬಂದು ಭವದಿ ಬೆಂದು ಬೆಂದು ನೊಂದೆನ ಮುಕುಂದ. ಶ್ರೀನಿವಾಸ ನೀನೇ ಪಾಲಿಸೋ ಶ್ರುತ ಜನಪಾಲ. ಗಾನಲೋಲ ಶ್ರೀ ಮುಕುಂದನೇ. ಧ್ಯಾನ ಮಾಳ್ಪ ಸಜ್ಜನರ ಮಾನದಿಂ ಪರಿಪಾಲಿಪ. ವೇಣುಗೋಪಾಲ ಗೋವಿಂದ ವೇದ ವೇದ್ಯ ನಿತ್ಯಾನಂದ. ಶ್ರೀನಿವಾಸ ನೀನೇ ಪಾಲಿಸೋ ಶ್ರುತ ಜನಪಾಲ. ಗಾನಲೋಲ ಶ್ರೀ ಮುಕುಂದನೇ. ಅವನನ್ನು ಧ್ಯಾನ ಮಾಡ್ಪನನ್ನು ಮಾನವನ್ನು ಕಾಪಾಡ್ತಾನೆ ಅಂತ ಹೇಳಿ, ಯಾಕೆಂದರೆ ಸದಾ ಬಿಡದೆ ಧ್ಯಾನ ಮಾಡಿದ ದ್ರೌಪದಿಯ ಮಾನವನ್ನು ಕಾಯ್ದಂಥ ಮಹಾಪ್ರಭು ಅಲ್ವಾ? ಹಾಗೆ ಮನುಷ್ಯರಿಗೆ ಕೂಡ ಏನಂದರೆ ವಸ್ತ್ರದಲ್ಲಿದ್ದು ಎಲ್ಲರವನ್ನು ಸಂರಕ್ಷಣೆಯನ್ನು ಮಾಡ್ತಾ ಇದ್ದಾನೆ. ಮುಂದಿನ ಪ್ರಶ್ನೆಗೆ ಹೋಗಲ. ಆಕಾಶ ಸಾಂಕೇತವಾದ ಅವಕಾಶದಲ್ಲಿ ಪರಮಾತ್ಮನು ಏನೆಂದು ಸನ್ನಿಹಿತನಾಗಿದ್ದಾನೆ? ಸ್ವಸ್ಥ. ಸರಿಯಾದ ಉತ್ತರ. ಆಕಾಶ ಸಾಂಕೇತವಾದ ಅವಕಾಶದಲ್ಲಿ ಪರಮಾತ್ಮನು ಸ್ವಸ್ಥ ಸನ್ನಿಹಿತನಾಗಿದ್ದಾನೆ. ಸರಿಯಾದ ಉತ್ತರ. ಇನ್ನು ಕೊನೆಗೆ ಬರೋಕ್ಕಿಂತ ಮೊದಲು ತಾವು ಮತ್ತೇನಾದ್ರು ತಮ್ಮ ಹವ್ಯಾಸಗಳೇನಾದ್ರು ಇದೆಯಾ? ಇದಲ್ದಂಗೆ ಇಲ್ಲಿ ಬರ್ತೀರಿ ಭಜನೆ ಅದು ಇದರಲ್ಲೆಲ್ಲ ಪಾಲ್ಗೊಳ್ತಾ ಇದ್ದೀರಾ? ಅದಲ್ದಂಗೆ ನಿಂತ ನಾನು ವೃತ್ತಿಯಲ್ಲಿ ಶಿಕ್ಷಕಿಯಾಗಿದೆ. ಅದಾದಮೇಲೆ ನಾನು ಈಗ 4-5 ವರ್ಷದಿಂದ ಮಠದಲ್ಲಿ ಸಕ್ರಿಯವಾಗಿ ಎಲ್ಲದಕ್ಕೂ ಭಾಗವಹಿಸ್ತಾ ಇರ್ತೀರ. ಓಕೆ, ಒಳ್ಳೆಯದಮ್ಮ, ಒಳ್ಳೆ ಹವ್ಯಾಸ. ಕೊನೆಯ ಪ್ರಶ್ನೆಗೆ ಬಂದ್ಬಿಡೋಣ ತಮಗೆ. ಗದಾಬ್ಜಧರ ಪಾಣಿ. ಗದಾಬ್ಜಧರ ಪಾಣಿ ವಿವರಣೆ ಮಾಡಿ. ಗದಾಯುಧ ಪದ್ಮಾಯುಧ ಧರಿಸಿರುವವನು ಮಹಾವಿಷ್ಣು ಪರಮಾತ್ಮ. ಹೌದಾ? ಗದೆಯನ್ನು ಮತ್ತು
ಪದ್ಮವನ್ನು ಎರಡನ್ನೂ ಧರಿಸಿರುವ ಪರಮಾತ್ಮನು ಮಹಾವಿಷ್ಣು. ಅಂದರೆ ಗದಾಯುಧ ಮತ್ತು ಪದ್ಮಾಯುಧ ಎರಡನ್ನೂ ಧರಿಸಿರುವ ಪರಮಾತ್ಮನ ಹೇಳಿ ಸರಿಯಾದ ಉತ್ತರ. ನಾವು ಶಿಕ್ಷಕಿಯಾಗಿ ಪಾಠವನ್ನು ಹೇಳಿದವರು ಮತ್ತೆ ಅಲ್ವಾ, ಎಷ್ಟೇ ಆಗಲಿ. ಅದರಿಂದ ಏನಂದರೆ ಎಲ್ಲ ಪ್ರಶ್ನೆಗಳಿಗೂ ಏಕೆಂದರೆ ಮಕ್ಕಳಿಗೆಲ್ಲ ಜ್ಞಾನವನ್ನು ಹಂಚಿದವರು ತಾವು, ಜ್ಞಾನಕ್ಕೆ ಒಂದು ಕಾರಣೀಭೂತರಾದವರು. ಇಲ್ಲಿ ಬಂದು ಎಲ್ಲ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ತಮಗೆ ಧನ್ಯವಾದ. ವಿಧಿ ನಿಷೇಧಗಳೆರಡು ಮರೆಯದೆ ಮಧು ವಿರೋಧಿಯ ಪಾದ ಕರ್ಪಿಸ ಲದಿತಿ ಮಕ್ಕ